ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಡ್ಜೆಟ್ ನಾಳೆ ಮಂಡನೆ ಆಗೋದಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನು ಹೊರೆಯನ್ನು ಏರುವಂಥ ರಾಮಯ್ಯ ಇವರು. ಕೇಂದ್ರದ ಬಡ್ಜೆಟಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನು ಬಡ್ಜೆಟಲ್ಲಿ ಏರಿಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನು ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನು ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನು ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದರು, ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನು ನಾವು ತರ್ತೀನಿ ಅಂತ ಅವರ ಭಾಷಣದಲ್ಲೇ ಹೇಳಿದರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. 6 ಲಕ್ಷದ ಕೋಟಿ. ನಮ್ಮ ಆರ್ಥಿಕ ಶಿಸ್ತೇನಿದೆ 3 ಒಳಗಡೆ ಇರಬೇಕು. 2 ವರ್ಷದಿಂದನೇ ಅದು ದಾಟ್ಬಿಟ್ಟಿದೆ. 3 ದಾಟ್ಬಿಟ್ಟು ಆಚೆ ಹೊರಟೋಗಿದೆ. ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸರ್ಕಸ್. ಈ ಕಣ್ಕಟ್ಟು ವಿದ್ಯೆ ಅಂತಾರಲ್ಲ, ಈ ಕಣ್ಕಟ್ಟು ವಿದ್ಯೆ ಸಿದ್ದರಾಮಯ್ಯನವರ ಈ ಕಣ್ಕಟ್ಟು ವಿದ್ಯೆ ಇದು. ಆ ಕಣ್ಕಟ್ಟು ವಿದ್ಯೆಯಿಂದ ಆ ಒಂದು ಆದಾಯವನ್ನು ಜಾಸ್ತಿ ಮಾಡಿ ಇಲ್ಲದೇ ಇರೋವಂಥ ಆದಾಯವನ್ನು ಸೃಷ್ಟಿ ಮಾಡಿ ನಮ್ಮದು ಆರ್ಥಿಕ ಶಿಸ್ತನ್ನು ಕಾಪಾಡಿದಿರಿ ಅಂತ ತೋರಿಸೋವಂಥ ಕೆಲಸವನ್ನು ಈ ಬಾರಿನೂ ಮಾಡ್ತಾರೆ. ಹಿಂದೆ 2 ವರ್ಷದಿಂದ 3ಕ್ಕೆ ಬಂದುಬಿಟ್ಟಿತ್ತು. ಹೋದ ವರ್ಷ 2.95 ತೋರಿಸಿದ್ದಾರೆ. ಈ ವರ್ಷವೂ ಕೂಡ ಇಲ್ಲದೇ ಇರೋ ಆದಾಯನ ಸೃಷ್ಟಿ ಮಾಡಿ ನಾವು ಆರ್ಥಿಕ ಶಿಸ್ತನ್ನು ಕಾಪಾಡಿದೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಇಡೀ ರಾಜ್ಯದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಇದುವರೆಗೂ 12-13 ಜನ ಮುಖ್ಯಮಂತ್ರಿಗಳು ಆಗೋಗಿದ್ದಾರೆ. ಅವರೆಲ್ಲ ಎಷ್ಟು ಸಾಲ ಮಾಡಿದ್ರೋ ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ದಾರೆ. ಆ ಕೀರ್ತಿನೂ ಅಂದರೆ ಸಿದ್ದರಾಮಯ್ಯ ಸಾಲದ ರಾಮಯ್ಯ. ಬಡ್ಜೆಟ್ ಬಂದಾಗ ಜನಗಳಿಗೆ ಹೊರೆಯಾಗದ ಬಡ್ಜೆಟನ್ನು ಕೊಡಬೇಕು, ಆದಾಯ ಸೃಷ್ಟಿಯನ್ನು ಮಾಡಬೇಕು, ಆದಾಯದ ಮೂಲಗಳನ್ನು ಜಾಸ್ತಿ ಮಾಡಿ ಜನಕ್ಕೆ ಹೊರೆಯಾಗದ ರೀತಿಯಾಗಿ ರಾಜ್ಯವನ್ನು ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗದೇ ಇರೋವಂಥ ಜಾಣ್ಮೆಯನ್ನು ಮಾಡಬೇಕು. ಅದನ್ನೇ ಆ ಜಾಣ್ಮೆಯ ಫೈನಾನ್ಸ್ ಮಿನಿಸ್ಟ್ರು ಅನ್ನೋದು. ಪರಿಣಿತಿಯ ಫೈನಾನ್ಸ್ ಮಿನಿಸ್ಟ್ರು, ಜ್ಞಾನದ ಫೈನಾನ್ಸ್ ಮಿನಿಸ್ಟ್ರು ಅಂತೀವಿ. ಆದರೆ ಸಾಲ ಮಾಡಿ ಸರ್ಕಾರ ನಡೆಸೋಕ್ಕೆ ನೀನೇ ಬೇಕಾ? ನಮ್ಮೂರಲ್ಲಿ ಗುಡ್ಡೆ ವ್ಯಾಪಾರ ಮಾಡ್ತಾರೆ. ಏನು ರಸ್ತೆಯಲ್ಲಿ ತರಕಾರಿ ಇಟ್ಕೊಂಡು ಗುಡ್ಡೆ ತರಕಾರಿ ವ್ಯಾಪಾರ ಮಾಡ್ತಾರೆ. ಅವ್ರು ಬೇಕಾದ್ರೂ ಮಾಡ್ತಾರೆ. ಸಾಲ ಮಾಡಿ ನಡೆಸೋ ಅಂತ ಹೇಳಿದ್ರೆ ಅವರೇ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಯಾಕೆ ಬೇಕು? ಸಾಲ ಮಾಡಿ ಸರ್ಕಾರ ನಡೆಸೋಕ್ಕೆ ಏನು ಹೊಸ ವಿದ್ಯೆ ಏನು ಬೇಕು ನಿನಗೆ? ರಸ್ತೆಯಲ್ಲಿ ಕೂತ್ಕೊಂಡಿರೋ ಫುಟ್ಪಾತ್ ವ್ಯಾಪಾರಿನೂ ಕೂಡ ಮಾಡ್ತಾನೆ. ಜನ ಸಿದ್ದರಾಮಯ್ಯನಿಂದ ಬಯಸಿದ್ದೆಲ್ಲ ಸುಳ್ಳಾಗ್ಬಿಟ್ಟಿದೆ. ಈಗ ಜನ ಏನು ಆಸೆ ಪಟ್ಟಿದ್ರು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತೇಳಿ ಮಾತೆತ್ರ ಹಿಂದೆ ಸರ್ಕಾರ ಅಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿಯವರು ಸರ್ಪ್ಲಸ್ ಬಡ್ಜೆಟನ್ನು ಕೊಟ್ಟರು, ಸಾಲ ಇಲ್ಲದ ಬಡ್ಜೆಟನ್ನು ಕೊಟ್ಬಿಟ್ಟು ಹೋದರು. ಇನ್ನೂ ಸಾಲ ತೆಗೆದುಕೊಳ್ಳೋಕ್ಕೆ 24,400 ಕೋಟಿ ಸಾಲ ತೆಗೆದುಕೊಬೋದಾಯಿತು, ಪ್ರಾವಿಷನ್ ಆರ್ಥಿಕ ಶಿಸ್ತಿನ ಅಡಿಯಲ್ಲಿ. ಆದರೆ ತಗೊಂಡಿಲ್ಲ, ಜನಗಳ ತಲೆ ಮೇಲೆ ಹೊರೆ ಬರೋದು ಬೇಡ ಅಂಥೇಳಿ. ಆದರೆ ಇವರು ಸಾಲವನ್ನು ಪ್ರತಿ ವರ್ಷವೂ ಕೂಡ ಅಪ್ರಾಕ್ಸಿಮೇಟ್ 1 ಲಕ್ಷ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ. ನನಗನ್ಸುತ್ತೆ ಈ ಸರಿನೂ ಕೂಡ 1,15,000 ಸಾಲ ಮಾಡ್ತಾರೆ. ಇದು ಮುಂದಿನ ವರ್ಷವೂ ಹಂಗೆ ಮುಂದುವರಿಯುತ್ತೆ. ಕೊನೆಯ ವರ್ಷ ಅಂತೂ ಇನ್ನೂ ಜಾಸ್ತಿ ಮಾಡೇ ಮಾಡ್ತಾರೆ. ಅಂದರೆ ಸಿದ್ದರಾಮಯ್ಯನವರು ಸಾಲದ
ಜನಗಳ ತಲೆ ಮೇಲೆ ಏರುವಂಥ ಒಂದು ಬಡ್ಜೆಟನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನನಗಿರೋಂಥ ಮಾಹಿತಿ. ಅದರಿಂದ ನಾನು ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದೀನಿ. ಗೋವಿಂದರಾವ್ ವರದಿ ಬಂದಿದೆ ಈಗ. ಅದರಲ್ಲಿ ಬ್ಯಾಕ್ವರ್ಡ್ ತಾಲೂಕುಗಳೇನಿತ್ತು, ನಂಜುಂಡಪ್ಪ ವರದಿಯಲ್ಲಿ ಏನು ಬ್ಯಾಕ್ವರ್ಡ್ ತಾಲೂಕಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ ಈಗ ಬ್ಯಾಕ್ವರ್ಡ್ ತಾಲೂಕುಗಳು. ಅದರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ 43,000 ಕೋಟಿನ 5 ವರ್ಷದಲ್ಲಿ ಇಡಬೇಕು ಅಂತ. ಅಂದರೆ ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ಲಿ 15,000 ಕೋಟಿ ಇಡಬೇಕು. ಈಗಾಗಲೇ ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದೀನಿ. ಈ ಬ್ಯಾಕ್ವರ್ಡ್ ತಾಲೂಕಿಗೆ ಸಂಬಂಧಪಟ್ಟಂತೆ 15,000 ಕೋಟಿಯನ್ನು ಬಡ್ಜೆಟಲ್ಲಿ ಇಡಬೇಕು ನೀವು. ಹೊಸದಾಗಿ ನಂಜುಂಡಪ್ಪ ವರದಿ ಆದಮೇಲೆ ಬಂದಿರೋವಂಥ ಗೋವಿಂದರಾವ್ ವರದಿಯಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅವರು. ಆ ಥರ ಕಾಪಿನೂ ಕೂಡ ಇದೆ. ಅದರಿಂದ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಒಳ ಜಗಳದಿಂದ ಒಂದು ರೀತಿ ಇಡೀ ಸರ್ಕಾರ ಸತ್ತೋಗಿದ ರೀತಿ ಇದೆ. ಒಬ್ಬ MLA ಹೇಳ್ತಾರೆ, ರಾಮನಗರದ MLA DK ಶಿವಕುಮಾರ್ ಏನಾನ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನಾನಿದ್ದರೆ ಎಷ್ಟು, ನಾನು ಹೋದರೆ ಎಷ್ಟು, ನಾನು ರಾಜೀನಾಮೆನೇ ಕೊಟ್ಬಿಡ್ತೀನಿ. ಅಂದರೆ ಸಿದ್ದರಾಮಯ್ಯ ಆಚೆ ಹೋಗಬೇಕು ಅಂತ ಅವರ ಅಭಿಪ್ರಾಯ. ಇಕ್ಬಾಲ್ ಹುಸೇನ್ ಸಿದ್ದರಾಮಯ್ಯ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. DK ಶಿವಕುಮಾರ್ ಆಗಲಿಲ್ಲ ಅಂದರೆ ಸರ್ಕಾರ ಒಂದು ರೀತಿ ಕತ್ತಲಲ್ಲಿರುವಂಥ ಸರ್ಕಾರ. ಇದರಿಂದ ನನಗನ್ಸ್ತತೆ ಈ ಬಡ್ಜೆಟಲ್ಲಿ ಹೊಸತನದ ಏನು ನಾವು ಬಯಸೋಕ್ಕೆ ಸಾಧ್ಯನೇ ಇಲ್ಲ. ಹೊಸತನ ಏನೂ ಇರಲ್ಲ ಇದರಲ್ಲಿ. ಮಾತೆತ್ತರೆ ಗ್ಯಾರಂಟಿ, ಅವರು ಗ್ಯಾರಂಟಿಯನ್ನು 100 ಸರಿ ಹೇಳ್ತಾರೆ. ಆಮೇಲೆ ಕೇಂದ್ರ ಸರ್ಕಾರವನ್ನು ಬೈಯೋದು, ಮೋದಿಯವರನ್ನು ಬೈಯೋದು, ಅಷ್ಟೇ ಬಡ್ಜೆಟ್ ಇವ್ರದ್ದು. ಈ ಬಡ್ಜೆಟಲ್ಲಿ ಹೈಲೈಟ್ಸ್ ಏನು ಅಂದರೆ ಮೋದಿನ ಬೈಯೋದು, 5 ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು. ಅಷ್ಟು ಬಿಟ್ಟರೆ ಈ ಬಡ್ಜೆಟಲ್ಲಿ ಏನೂ ಇರಲ್ಲ. ಕಳೆದ ಬಾರಿ ಬಡ್ಜೆಟಲ್ಲೇ ಏನು ಘೋಷಣೆ ಮಾಡಿದಾರೋ, ಮೊನ್ನೆ ಮುಖ್ಯಮಂತ್ರಿ ಹೇಳಿದಾರೋ 90% ಅಚೀವ್ ಮಾಡಿದಾರಂತೆ. 90 ಅಲ್ಲ 9% ಮಾಡಿಲ್ಲ ನೀವು. ನನ್ನ ಹತ್ರ ದಾಖಲೆ ಇದೆ. ಎಲ್ಲದಕ್ಕೂ ಏನು ತೋರಿಸಿದ್ದೀರಾ? ಆದೇಶ ಹೊರಡಿಸಲಾಗಿದೆ, ಟೆಂಡರ್ ಕರೆಯಲಾಗಿದೆ, ಸ್ಕ್ರೂಟ್ನಿಯಲ್ಲಿದೆ, ಅಭಿಪ್ರಾಯ ಸಂಗ್ರಹಣೆ, ಇಷ್ಟೇ ಇರೋದು. ಅದನ್ನೆಲ್ಲ ಸಾಧನೆ ಅಂತ ತೋರಿಸ್ತಾ ಇದ್ದಾರೆ. ಬಡ್ಜೆಟಲ್ಲಿ ಈ ವರ್ಷ ಹೇಳಿದ್ದ ಬಡ್ಜೆಟಲ್ಲಿ ಮುಂದಿನ ವರ್ಷದಲ್ಲಿ ಕಂಪ್ಲೀಟ್ ಆಗಿರೋದು ಎಷ್ಟು? 9% ಇಲ್ಲ. ಇದು ಒಂದು ಬಡ್ಜೆಟಿಂದ 12 ತಿಂಗಳಲ್ಲಿ ಕಂಪ್ಲೀಟ್ ಆಗಿರೋದು ಎಷ್ಟು? 9%. ಆದೇಶ ಹೊರಡಿಸಿರೋದು ಯಾವುದು ಲೆಕ್ಕ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆದೇಶ ಹೊರಡಿಸಿರೋದು ವಾಪಸ್ ತಗೊಬೋದು ನೀವು ಎನಿ ಟೈಮ್. ಅದರಿಂದ ಈ ಸರ್ಕಾರ ತೆರಿಗೆಗಳನ್ನು ಕಲೆಕ್ಟ್ ಮಾಡೋದ್ರಲ್ಲೂ ಫೇಲ್ಯೂರ್ ಆಗಿದೆ. ಸಫಿಷಿಯೆಂಟ್ ತೆರಿಗೆಗಳು ಯಾವ್ಯಾವ ಇಲಾಖೆಯಿಂದ ಬರಬೇಕಾಯಿತು ಅದು ಬಂದಿಲ್ಲ. ಮತ್ತು ಅಚೀವ್ಮೆಂಟ್ ಏನಿದೆ, ಅಚೀವ್ಮೆಂಟು 48% ಮಾತ್ರ ಮಾಡಿದ್ದಾರೆ. ಎಲ್ಲ ಇಲಾಖೆ ಅಚೀವ್ಮೆಂಟು 48%. ಅಂದರೆ ಇನ್ನು 52% ಅಚೀವೇ ಮಾಡಿಲ್ಲ ಬಡ್ಜೆಟಲ್ಲಿ. ಯಾಕೆ ಅಂದರೆ ಪಾಪರಾಗಿದೆ ಸರ್ಕಾರ, ಹಣ ಇಲ್ಲ, ಹಣ ಬಿಡುಗಡೆನೇ ಮಾಡಿಲ್ಲ. ಕೆಲವು ಇಲಾಖೆಗೆ ಏನು ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರೋ ಅದರಲ್ಲಿ 40% ಹಣನ ಬಿಡುಗಡೆನೇ ಮಾಡಿಲ್ಲ. ಇನ್ನು ಖರ್ಚು ಮಾಡೋದಿಲ್ಲಿಂದ ಬಂತು. ಆದ್ದರಿಂದ ಈ ಬಡ್ಜೆಟ್ ಏನು ಸಿದ್ದರಾಮಯ್ಯನವರು ಮಂಡಿಸೋಕ್ಕೆ ಹೊರಟಿದ್ದಾರೆ, ನನಗನ್ಸ್ತತೆ ಇದು ಓನ್ಲಿ ಕೇಂದ್ರ ಸರ್ಕಾರವನ್ನು ಬೈಯೋ ಅಂಥ ಬಡ್ಜೆಟ್ಟು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನನಗನ್ಸ್ತೈತೆ. KPSC ಹಗರಣದ ಬಗ್ಗೆ ನಾನು ಸುಮಾರು 2 ಗಂಟೆಗಳ ಕಾಲ ಮಾತಾಡಿದ್ದೀನಿ. KPSC ಅಂದರೆ ಒಂದು ರೀತಿ ಕಳ್ಳರ ದಂಧೆ ಮಾಡೋವಂಥದ್ದು ಆಗ್ಬಿಟ್ಟಿದೆ. ನಿಮಗೆ ಅಲ್ಲಿ ಹಣ ಕೊಟ್ಟರೆ ಪೋಸ್ಟು, ಹಣ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಡೋರ್ ಒಳಗಡೆನೂ ಬಿಡಲ್ಲ. ಈ KPSCಯಲ್ಲಿ ಒಂದೇ ರೂಮಲ್ಲಿ ಕೂತ್ಕೊಂಡು ಪಾಸಾಗಿರೋವಂಥ ಘಟನೆನೂ ನಾವು ನೋಡ್ತಾ ಇದ್ದೀವಿ. ಮತ್ತು ಅವರ ಬಂಧುಗಳು, ಅವರ ಜಾತಿ, ಇವೆಲ್ಲ ಕೂಡ ಇಲ್ಲಿ ಮಾನದಂಡ ಏನು ಅಂದರೆ ನೀನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀಯಾ ಅನ್ನೋದು ಮಾನದಂಡ ಅಲ್ಲ, ಎಷ್ಟು ಟ್ಯಾಲೆಂಟ್ ಇದ್ದೀಯಾ ಅನ್ನೋದು ಮಾನದಂಡ ಅಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಯಾವ ಜಾತಿ, ಇದು ಮಾನದಂಡ. ಇದು KPSCಯ ಮೂಲ ಮಂತ್ರ. ಇಂಥ ಒಂದು KPSCನ ಮುಚ್ಚಿ ಕೇಂದ್ರದಲ್ಲಿ ಇದೆಯಲ್ಲ UPSC, ಆ ಥರದ ಒಂದು ಎಕ್ಸಾಮ್ ತಂದರೆ ಮಾತ್ರ ಯಾರು ಟ್ಯಾಲೆಂಟ್ ಇದ್ದಾರೆ ನಮ್ಮ ಮಕ್ಕಳು ಅವರು ಅವಕಾಶ ಆಗುತ್ತೆ. ಇಲ್ಲ ಅಂತಂದರೆ ಇದೊಂದು ದಂಧೆ ರೀತಿ ಮಾಡ್ಕೊಂಡಿದ್ದಾರೆ.
ಇದನ್ನು ಮುಚ್ಚೋದು ಒಳ್ಳೆಯದು, ಮುಚ್ಚಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಎಲ್ಲ ವಿಚಾರವಾಗಿಯೂ ನಾ ವಿಧಾನಸಭೆಯಲ್ಲಿ 26ನೇ ತಾರೀಕುವರೆಗೂ ವಿಧಾನಸಭೆ ಅಧಿವೇಶನ ಇದೆ. ಇಲ್ಲಿರೋ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇರೋ ಬಗ್ಗೆ, ಡಾಕ್ಟರ್ದ ಸ್ಟ್ರೈಕು, ಕಾಂಟ್ರಾಕ್ಟರ್ದು ಸ್ಟ್ರೈಕು, ಅಂಗನವಾಡಿಯವರ ಸ್ಟ್ರೈಕು, ಟ್ರಾನ್ಸ್ಪೋರ್ಟು ಸ್ಟ್ರೈಕು, ಈ ಎಲ್ಲ ಸ್ಟ್ರೈಕ್ಗಳು ಶುರುವಾಗಿದೆ. ಇನ್ನು ಈ ಸರ್ಕಾರ ಬೀದಿಗೆ ಬಂದು ನಿಂತಿದೆ. ಹಣ ಇಲ್ಲ, ಯಾರಿಗೂ ದುಡ್ಡು ಕೊಡೋಕ್ಕೆ ಹಣ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸನ್ ಇಲ್ಲ, ಡಾಕ್ಟ್ರುಗಳು ಇಲ್ಲ. 12ನೇ ತಾರೀಕಿಂದ ಡಾಕ್ಟ್ರುಗಳೆಲ್ಲ ಬೈಕಾಟ್ ಮಾಡ್ತಾ ಇದ್ದಾರೆ ಆಸ್ಪತ್ರೆಗಳೆಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ಮಂತ್ರಿಗೆ ಗೊತ್ತೇ ಇಲ್ಲ. ಇನ್ನು ಒಟ್ಟಾರೆ ಸರ್ಕಾರನೇ ಒಂದು ರೀತಿ ICUನಲ್ಲಿ ಇರೋ ರೀತಿ ಕಾಣ್ತಾ ಇದೆ.